Hello dear students, welcome to Teji my YouTube channel. ಎಲ್ಲರೂ ಹೇಗಿದ್ದೀರಾ? Dear students, we have already solved one model question paper ಅಥವಾ ಒಂದು ಪ್ರಿಪರೇಟರಿ ಕ್ವಶನ್ ಪೇಪರ್ ಆಗಿರ್ಬೋದು ಒಂದು ಸಾಲ್ವ್ ಮಾಡಿದ್ದೀವಿ ಬೇಸ್ಡ್ ಆನ್ 1 ಮಾರ್ಕ್ ಕ್ವಶನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ 1 ಮಾರ್ಕ್ ಕ್ವಶನ್ಸಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಎಸ್ಪೆಷಲಿ ಫಾರ್ ದೋಸ್ ಹೂ ಆರ್ ಗೋಯಿಂಗ್ ಟು ಸ್ಕೋರ್ ಔಟ್ ಆಫ್ 4 ಈ 1 ಮಾರ್ಕ್ ಕ್ವಶನಲ್ಲಿ ಮಾರ್ಕ್ಸ್ ಕಳ್ಕೊಳ್ಳುವಂಥ ಒಂದು ಏನು ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಯಾರೂ ಸಹ ಒಂದು ಅವಕಾಶನೂ ಕೊಡೋಕೆ ಹೋಗಬೇಡಿ, ಆಯಿತಾ. ಆದಷ್ಟು ಜಾಸ್ತಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ನಾನು ಆಲ್ರೆಡಿ ಹೇಳಿದಾಗೆ ಆಲ್ಮೋಸ್ಟ್ ಒಂದು 30 to 35 ಕ್ವಶನ್ಸ್ ನಾನು ಕ್ವಶನ್ ಪೇಪರ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ಅದನ್ನು ಫಾಲೋ ಮಾಡಿ ತುಂಬ ಉಪಯೋಗ ಆಗುತ್ತೆ. ಈಗ ಲೆಟ್ ಅಸ್ ಸಾಲ್ವ್ ದಿ ಸೆಕೆಂಡ್ ಪ್ರಿಪರೇಟರಿ ಕ್ವಶನ್ ಪೇಪರ್, ಆಯಿತಾ. ಸೊ ದಿಸ್ ಇಸ್ ಸೆಕೆಂಡ್ ವಿಡಿಯೋ ಮೇಕಿಂಗ್ ಆನ್ ಸಾಲ್ವಿಂಗ್ ದಿ ಕ್ವಶನ್ಸ್ ಆಫ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್. ಯಾಕೆಂತಂದರೆ ಆ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಅಥವಾ ಒಂದು ಪ್ರಿಪರೇಟರಿಯಲ್ಲಿ ನಿಮಗೆ ಚೇಂಜ್ ಆಗಿರುವಂಥ ಪ್ಯಾಟ್ರನಲ್ಲಿ ಕ್ವಶನ್ಸ್ ಬಂದಿದೆ. ಈಗ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಪಾರ್ಟ್ ಎ. ಇದಕ್ಕೂ ಮುಂಚೆ ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಾವು ಪಾರ್ಟ್ ಎಲ್ಲಿ ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಎಸ್ ಐ ಯೂನಿಟ್ ಆಫ್ ಅಥವಾ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಆಯಿತಾ. ಸಿ ಡಿಯರ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬರ್ಕೊಳ್ಳೋಣ, ಅದಾದಮೇಲೆ ಎಸ್ ಐ ಯೂನಿಟ್ ಬರೆಯೋದಾಗುತ್ತೆ ಅಥವಾ ಯೂನಿಟ್ ಬರೆಯೋದಾಗುತ್ತೆ. ಸಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಫಸ್ಟ್ ಒನ್ನು F/Q ಅಂತ ಬರುತ್ತೆ. ಇನ್ನೂ ಒಂದು ಇದೆ ನಮ್ಮ ಹತ್ರ V/R ಅಥವಾ -dV/dr ಅಂತ. ಸೊ ಇದ್ರ ಪ್ರಕಾರ ನೋಡಿದ್ರೆ ನಿಮಗೆ ಯೂನಿಟು ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ಇದ್ರ ಪ್ರಕಾರ ನಿಮಗೆ ವೋಲ್ಟ್ ಪರ್ ಮೀಟರ್ ಅಂತ ಬರುತ್ತೆ. ಸೊ ಈ ಎರಡೂ ಸಹ ಕರೆಕ್ಟ್ ಆನ್ಸರ್ಸು. ಸೊ ದೇರ್ ಫೋರ್ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ನ್ಯೂಟನ್ ಪರ್ ಕೂಲಮ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ D is correct. Next, the electric potential of the earth is taken as 0. ಈ ಕ್ವಶನನ್ನು ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದರು, ಆಯಿತಾ. ಅದೇ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, when dielectric is placed into the gap of parallel plate capacitor, the capacitance of capacitor is increases, decreases, remains same, none of these. ಇದ್ರ ಬಗ್ಗೆ ಒಂದಷ್ಟು ಥಿಯರಿ ಕೊಡ್ತೀನಿ. So dear students, here if I consider a capacitor, parallel plate capacitor, ಇದ್ರ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ ಅಂತಂದರೆ, ಆಯಿತಾ. ಸೊ ಹಿಯರ್ ವಿ ಹ್ಯಾವ್ ದಿ ಚಾರ್ಜಸ್ ಸ್ಟೋರ್ಡ್ ಆನ್ ದಿ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್. ಒಂದು ಕಡೆ ಪ್ಲಸ್ ಇರುತ್ತೆ, ಇನ್ನೊಂದು ಕಡೆ ಮೈನಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ. ಸೊ ಹಿಯರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಸ್ಮಾಲ್ ಡಿ, ಏರಿಯಾ ಆಫ್ ಈಚ್ ಪ್ಲೇಟ್ ಈಸ್ ಎ, ಆಯಿತಾ. ಆ್ಯಂಡ್ ದೆರ್ ವಿಲ್ ಬಿ ನೋ ಮೀಡಿಯಮ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಆಗ ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ ε0 A/D. ಬಟ್ ನೀವೇನಾದರೂ ಒಂದು ಮೀಡಿಯಮ್ನ, ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಎರಡು ಪ್ಲೇಟ್ಸ್ ಮಧ್ಯೆ ಇಟ್ಟರೆ, ಸೊ ದಿ ಕೆಪಾಸಿಟಿ ಇನ್ಕ್ರೀಸಸ್ ಬೈ K ಟೈಮ್ಸ್, ಆಯಿತಾ. ಸೊ ಹಿಯರ್ ಇಫ್ ಯು ಇಂಟ್ರೊಡ್ಯೂಸ್ ಡೈಎಲೆಕ್ಟ್ರಿಕ್ ಮೀಡಿಯಮ್, ದಿ ಕೆಪಾಸಿಟೆನ್ಸ್ ಇನ್ಕ್ರೀಸಸ್. ದೇರ್ ಫೋರ್ ಈ ಕ್ವಶನ್ಗೆ ಏನು ಆನ್ಸರು? ದಿ ಡೈಎಲೆಕ್ಟ್ರಿಕ್ ಈಸ್ ಪ್ಲೇಸ್ಡ್ ಇನ್ ಟು ದಿ ಗ್ಯಾಪ್ ಆಫ್ ಪ್ಯಾರಲಲ್ ಪ್ಲೇಟ್, ದೆನ್ ದಿ ಕೆಪಾಸಿಟೆನ್ಸ್ ಇನ್ಕ್ರೀಸಸ್. ಆಪ್ಷನ್ ಎ ಈಸ್ ಕರೆಕ್ಟ್. Option A is correct. Okay, next coming to the fourth question. The last band on the ends of the carbon resistor is golden, ಆಯಿತಾ. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಏನು ಅಂತಂದರೆ ನಿಮಗೆ ವಾಟ್ ಇಸ್ ದಟ್ ಕಲರ್ ಕೋಡ್ ಬರೆಯೋದಕ್ಕೆ ಇದು ಏನು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಸೊ ಅದರಲ್ಲಿ ಬರುವಂಥ ಒಂದು ಕ್ವಶನ್ ಇದು, ಕಾನ್ಸೆಪ್ಟ್ ಇದು. ಸೊ ಟಾಲರೆನ್ಸ್ಗೆ ಗೋಲ್ಡ್ ಮತ್ತು ಸಿಲ್ವರ್ನ ಉಪಯೋಗಿಸ್ಕೊಳ್ತೀವಿ ಲಾಸ್ಟ್ ಇದರಲ್ಲಿ. ಸೊ ಈಗ ಅಕಸ್ಮಾತ್ ಗೋಲ್ಡ್ ಇದ್ದರೆ ಏನು ಬರುತ್ತೆ? ಇಲ್ಲೊಂದು ಪಿಕ್ಚರ್ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, BB ರಾಯ್ ಗೋ ಟು ಬಾಂಬೆ ವಯಾ ಗೇಟ್ ವೇ ವಿತ್ ಈಸ್ ವೈಫ್ ವಿಯರಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಒಂದು ಕೋಡಿಂದ ನಾವು ಇದನ್ನು ನೆನಪಿಟ್ಕೊಳ್ತೀವಿ. ಲಾಸ್ಟಲ್ಲಿ ಏನಾದರೂ ಗೋಲ್ಡ್ ಇದೆ ಅಂತಂದರೆ, ಸೊ ಅದ್ರದ್ದು ಟಾಲರೆನ್ಸು ಎಷ್ಟಿರುತ್ತೆ ಅಂತಂದರೆ 5% ಇರುತ್ತೆ. ಸಿಲ್ವರ್ ಇದೆ ಅಂತಂದರೆ ಅದ್ರ ಟಾಲರೆನ್ಸು 10%. ಗೋಲ್ಡ್ 5%, ಸಿಲ್ವರು 10%. ಅದು ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಅಥವಾ ಯಾವುದೇ ಒಂದು ಕಲರ್ ಕೊಟ್ಬಿಟ್ಟು ಕಲರ್ ಕೋಡ್ ಬರೀಲಿಕ್ಕೆ ಹೇಳ್ತಾರೆ, ಅಥವಾ ಕಲರ್ ಕೋಡ್ ಕೊಟ್ಬಿಟ್ಟು ಕಲರ್ ಬರೀಲಿಕ್ಕೆ ಹೇಳ್ತಾರೆ. ಓಕೆ, ಸೊ ಯು ಶುಡ್ ರಿಮೆಂಬರ್ ಆರ್ ಯು ಶುಡ್ ನೋ ಹೌ ಟು ರೈಟ್ ದಿ ಕಲರ್ ಕೋಡ್ ಆ್ಯಂಡ್ ಹೌ ಟು ಫೈಂಡ್ ದಿ ಕಲರ್ ಆಫ್ ದಿ ಕಲರ್ ಕೋಡ್ ಗಿವನ್ ಇನ್ ದ ಕ್ವಶನ್ ಪೇಪರ್, ಆಯಿತಾ. ಸೊ ನೆಕ್ಸ್ಟ್, ಹೌ ಮಚ್ ಫೋರ್ಸ್ ವಿಲ್ ಬಿ ಹಿಯರ್ ಆನ್ಸರ್ ಬರ್ದಿಲ್ಲಲ್ವಾ, ಇಲ್ಲಿ 5% ಇಸ್ ದಿ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ಗೆ,
How much force will be experienced by a moving charge in a magnetic field? These symbols have their usual meanings. ಆಯಿತಾ, ಇಲ್ಲಿ ಏನು ಬರೀಬೇಕು ಅಂದರೆ ನೀವು ಫಾರ್ಮುಲಾ ಬರೀಬೇಕು. ಸೊ ದಿಸ್ ಕಮ್ಸ್ ಇನ್ ಮೂವಿಂಗ್ ಚಾರ್ಜಸ್ ಆಫ್ ಮ್ಯಾಗ್ನೆಟಿಸಮ್ ಕಾನ್ಸೆಪ್ಟ್. ಸೊ ಇಫ್ ಯು ಹ್ಯಾವ್ ಸ್ಟಡಿಡ್ ದಿ ಕಾನ್ಸೆಪ್ಟ್ ಆಫ್ ಫೋರ್ಸ್ ಆಕ್ಟಿಂಗ್ ಅನ್ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚಾರ್ಜ್ ಮೂವ್ ಆಗ್ತಾ ಇದ್ದರೆ ಫೋರ್ಸ್ ಅದ್ರ ಮೇಲೆ ಎಷ್ಟು ಆಕ್ಟ್ ಆಗ್ತಾ ಇರುತ್ತೆ ಅಂತಂದರೆ QV sin θ ಅಷ್ಟು ಆಕ್ಟ್ ಆಗ್ತಾ ಇರುತ್ತೆ. ಆಯಿತಾ. ಸೊ ದೆನ್ ಇಫ್ ಯು ರೈಟ್ ದಿಸ್ ಇನ್ ವೆಕ್ಟರ್ ಫಾರ್ಮ್ ವಿಲ್ ಗೆಟ್ F is equal to Q into V ಕ್ರಾಸ್ B ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಒಂದು ಫಾರ್ಮುಲಾ ಇಲ್ಲಿದೆಯಾ ಇಲ್ಲ ನೋಡೋಣ. ಸೊ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. QV sin θ ಆದರೂ ಇರಬಹುದು ಅಥವಾ V ಕ್ರಾಸ್ B ಆದರೂ ಇರಬಹುದು. ಆಯಿತಾ. ನೆಕ್ಸ್ಟ್, ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ವೋಲ್ಟ್ಮೀಟರ್ ಒನ್ ಶುಡ್ ಕನೆಕ್ಟ್ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಇದನ್ನು ನಾನು ಆಲ್ರೆಡಿ ಫಸ್ಟು ವಿಡಿಯೋದಲ್ಲಿ ಸಹ ಸಾಲ್ವ್ ಮಾಡಿದ್ದೀನಿ. ಆಯಿತಾ. ಇಲ್ಲಿ ಅಗೇನ್ ಅದೇ ಕ್ವಶನ್ನೇ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಗ್ಯಾಲೋಮೀಟರ್ ಟು ಆಮ್ ಮೀಟರ್ ಕೊಟ್ಟರೆ, ಇಲ್ಲಿ ವೋಲ್ಟ್ ಮೀಟರ್ ಕೊಟ್ಟಿದ್ದಾರೆ, ಆಮ್ ಮೀಟರ್ ಕೊಟ್ಟರೆ ಲೋ ರೆಸಿಸ್ಟೆನ್ಸ್ ಅಥವಾ ಶಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್, ಕಮಿಂಗ್ ಟು ಇನ್ ದ ಎಕ್ಸ್ಪ್ರೆಷನ್ E is equal to EMF ಅಂತ ಕೊಟ್ಟಿದ್ದಾರೆ minus d∅dt, ದಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ದಿ ಇಂಡ್ಯೂಸ್ಡ್ EMF ಅಪೋಸಸ್ ದಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂದರೆ ಏನು? ಈಗ ಇಲ್ಲಿ ಒಂದು ಕಂಡಕ್ಟರ್ ಇದೆ. ಆಯಿತಾ. ಇಲ್ಲಿ ಒಂದು ಕಾಯಿಲ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಕಾಯಿಲ್ಗೆ ಏನು ಮಾಡ್ತೀವಿ? ವಿ ವಿಲ್ ಅಲೋ ದಿ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಒಂದು ಚಾರ್ಜ್ ಮೂವ್ ಆಗಲಿಕ್ಕೆ ಕನ್ಸಿಡರ್ ಮಾಡ್ತೀವಿ. ಸೊ ವೆನ್ ದಿ ಚಾರ್ಜ್ ಫ್ಲೋಸ್ ಥ್ರೂ ದಿಸ್ ಕಾಯಿಲ್ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಈ ಪ್ರೊಡ್ಯೂಸ್ ಆಗಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ನ EMF ಅಂತ ಕನ್ಸಿಡರ್ ಮಾಡ್ತೀವಿ. ಈ EMF ಏನು ಮಾಡುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಈ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡು EMF ಈ ಕರೆಂಟ್ನ ಅಪೋಸ್ ಮಾಡುತ್ತೆ. ಆಯಿತಾ. ಸೊ ದಟ್ ಈಸ್ ಕಾಲ್ಡ್ ದಿಸ್ ಒನ್. ಓಕೆ, ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಸೊ ದಿ ಇಂಡ್ಯೂಸ್ಡ್ EMF ಅಪೋಸಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ನೆಕ್ಸ್ಟ್, Faraday's law of electromagnetic induction are consequences of conservation of energy. ಆಯಿತಾ. ಇಲ್ಲಿ ಆನ್ಸರ್ ಎನರ್ಜಿ. ಇದೇ ಥರ ಇನ್ನೂ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ. ನೀವು ಥರ್ಡ್ ಚಾಪ್ಟ್ರಲ್ಲಿ ಯಾವುದು ಕಿರ್ಚಾಫ್ಸ್ ಲಾ ಅನ್ನೋ ಒಂದು ಕಾನ್ಸೆಪ್ಟ್ ಓದಿರ್ತೀರ. ಅಲ್ಲಿ ಕಿರ್ಚಾಫ್ಸ್ ಕರೆಂಟ್ ಲಾ ಮತ್ತು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಬರುತ್ತೆ. ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಬಂದರೆ ಅಲ್ಲಿ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆದರೆ ಕನ್ಸರ್ವೇಷನ್ ಆಫ್ ಎನರ್ಜಿ. ಡೂ ರಿಮೆಂಬರ್ ದಟ್. ಅದನ್ನು ಸಹ ಇಲ್ಲಿ ನಿಮಗೆ ಕೇಳ್ಬೋದು. ಈ ಥರ ಕನ್ಸರ್ವೇಷನ್ ಆಫ್ ಚಾರ್ಜ್ KCL ರೂಲ್, ಕನ್ಸರ್ವೇಷನ್ ಆಫ್ ಎನರ್ಜಿ KVL ರೂಲ್. ನೆಕ್ಸ್ಟ್, ಫಾರ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ದಿ ಪವರ್ ಫ್ಯಾಕ್ಟರ್ ಈಸ್, ಪವರ್ ಫ್ಯಾಕ್ಟರ್ ಫಾರ್ಮುಲಾ ಏನು? cos phi ಅಂತ ಬರ್ತೀವಿ. cos phi ಈಸ್ ಈಕ್ವಲ್ ಟು R ಡಿವೈಡೆಡ್ ಬೈ Z ಅಂತ. ಓಕೆ. ಸೊ ಇಫ್ ಯು ಕನ್ಸಿಡರ್ ದಿ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್, ರೆಸಿಸ್ಟೆನ್ಸ್ 0 ಇರುತ್ತೆ, ಡಿವೈಡೆಡ್ ಬೈ Z ದಟ್ ಈಸ್ ಈಕ್ವಲ್ ಟು 0. ಈವನ್ ಇಫ್ ಯು ಕನ್ಸಿಡರ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಬದಲು ಇಂಡಕ್ಟಿವ್ ಸರ್ಕ್ಯೂಟ್ ಕನ್ಸಿಡರ್ ಮಾಡಿದ್ರು ಸಹ, ಎಲ್ಲ ಅಂತ ಕನ್ಸಿಡರ್ ಮಾಡ್ತೀನಿ, ಇಂಡಕ್ಟಿವ್ ಸರ್ಕ್ಯೂಟ್ ಕನ್ಸಿಡರ್ ಮಾಡಿದ್ರು ಸಹ cos phi 0 ಇರುತ್ತೆ. ಡೂ ರಿಮೆಂಬರ್ ದ್ಯಾಟ್. ನೆಕ್ಸ್ಟ್, ಹಿಯರ್ ಇಟ್ ಈಸ್ 0. ನೆಕ್ಸ್ಟ್ ವಿ ಹ್ಯಾವ್ choose the wrong statement. So electromagnetic waves are transverse, correct. Longitudinal alla transverse. Electromagnetic waves travel with the speed of light, correct. Electromagnetic waves produced by accelerating electrons, yes, X-rays alla ಅದೇ ರೀತಿ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ವಿತ್ ಸೇಮ್ ಸ್ಪೀಡ್ ಇನ್ ಆಲ್ ಮೀಡಿಯಾ. ಇದು ರಾಂಗು. ಯಾಕೆ ಅಂತಂದರೆ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ N is equal to C by V. V is equal to C by N. ಈ C ಅನ್ನೋದು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ N ಅನ್ನೋದೇನಿದೆ, ಸೊ ದಟ್ ಈಸ್ ನಾಟ್ ಕಾನ್ಸ್ಟೆಂಟ್. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೀವು ಲೈಟ್ ಬೇಕಾದರೂ ಕನ್ಸಿಡರ್ ಮಾಡಬಹುದು. ಸೊ ಇಫ್ N ಇನ್ಕ್ರೀಸಸ್, ವೆಲಾಸಿಟಿ ಡಿಕ್ರೀಸಸ್. ಸೊ ಡೆನ್ಸರ್ ಮೀಡಿಯಮಲ್ಲಿ ಸ್ಪೀಡ್ ಕಮ್ಮಿ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ನಾಟ್ ಟ್ರೂ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಲ್ ನಾಟ್ ಟ್ರಾವೆಲ್ ಇನ್ ದ ಸೇಮ್ ಸ್ಪೀಡ್ ಇನ್ ಆಲ್ ಮೀಡಿಯಾ. ಓಕೆ, ಆಪ್ಷನ್ ಡಿ ಈಸ್ ಕರೆಕ್ಟ್. ಅಂದರೆ ಆ ಆಪ್ಷನ್ ರಾಂಗು. ಸೊ ದಟ್ ಈಸ್ ಕರೆಕ್ಟ್ ಫಾರ್ ದಿ ಕ್ವಶನ್. ನೆಕ್ಸ್ಟ್, ಈ ಮಿಕ್ಕಿರುವಂಥ ಎಲ್ಲ ಆಪ್ಷನ್ಸ್ ಸಹ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಇದೆ. ನೆಕ್ಸ್ಟ್, ವಾಟ್ ವಿಲ್ ಬಿ ದಿ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಆಫ್ 4 ಡಯಾಪ್ಟರ್ ಪವರ್? ಅದಕ್ಕೂ ಮುಂಚೆ ಒಂದು ಫಾರ್ಮುಲಾ ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ.
P ಈಸ್ ಈಕ್ವಲ್ ಟು 1/f ಅಂತ ಒಂದು ಫಾರ್ಮುಲಾ ಇದೆ. ಅಂದರೆ ದಿ ಪವರ್ ಆಫ್ ದಿ ಲೆನ್ಸ್, ಯಾವುದೋ ಒಂದು ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಆಗಿರ್ಬೋದು ಅಥವಾ ಕಾನ್ಕೇವ್ ಲೆನ್ಸ್ ಆಗಿರ್ಬೋದು, ಆ ಲೆನ್ಸ್ ಪವರ್ ಎಷ್ಟಿರುತ್ತೆ ಅಂತಂದರೆ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಷ್ಟೇ ಇರುತ್ತೆ. ಆಯಿತಾ? ಸೊ ಇಟ್ಸ್ SI ಯೂನಿಟ್ ಇಸ್ ಡಯಾಪ್ಟರ್. ಈಗ ಪವರ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ರೆಸಿಪ್ರೋಕಲ್ ಆಫ್ ಪವರ್ ಆಗುತ್ತೆ. ಪವರ್ ಇಸ್ ಹೌ ಮಚ್? 4. ಸೊ 1/4 is 0.25 meters. Okay, so now here we have the value of power as 4. So answer is 0.25 meters. Option A is correct. Option C ಅಲ್ಲ, ಯಾಕಂದರೆ ಇದು ಸೆಂಟಿಮೀಟರ್ಸಲ್ಲಿದೆ. ನೆಕ್ಸ್ಟ್, ಫೇಸ್ ಡಿಫರೆನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ n lambda is the phase difference. Next, de Broglie wavelength of a body of mass m and kinetic energy E is given by. ಇದು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಇದು ಕಂಪ್ಲೀಟ್ ಎಲ್ಲ ಡಿಫ್ರೆಂಟ್ ಫಾರ್ಮುಲಾ ಏನು ಬರುತ್ತೆ ಡಿ ಬ್ರೋಗ್ಲಿ ವೇವ್ಲೆಂತ್ ಬಗ್ಗೆ ಅಷ್ಟನ್ನು ಸಹ ಬರಿತೀನಿ, ಇಲ್ಲಿ ನೋಡ್ಕೊಳ್ಳಿ. ಸಿ ಡಿ ಬ್ರೋಗ್ಲಿ ವೇವ್ಲೆಂತ್ ಈಸ್ ಗಿವೆನ್ ಬೈ ಲ್ಯಾಂಬ್ಡಾ. ಸೊ ದಿಸ್ ಯು ವಿಲ್ ಸ್ಟಡಿ ಇನ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಬ್ಯಾಂಟರ್. ಆಯಿತಾ? ಇಲ್ಲಿ ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/p ಅಂತ ಬರುತ್ತೆ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv ಅಂತಲೂ ಬರೀಬಹುದು. ಸೊ ಓಕೆ, ದಿಸ್ ಇಸ್ ಒನ್ ಥಿಂಗ್. ಇದು ನಿನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಇನ್ನೊಂದು ಥರ ಬರೀಬೋದು. ಹೇಗೆ? ಲೆಟ್ ಮಿ ಕನ್ಸಿಡರ್. ಕೈನೆಟಿಕ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ E ಈಸ್ ಈಕ್ವಲ್ ಟು ½ mv². ಎಲ್ರಿಗೂ ಸಹ ಗೊತ್ತಿರೋವಂಥದ್ದೇ. ಈಗ ನೀವು 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 2 ಹೋಗುತ್ತೆ. ಸೊ ಹಿಯರ್ ವಿ ಹ್ಯಾವ್ mv, ಅಥವಾ let me consider here m² divided by m. just multiply divided by m, you will get the same thing. ಈ m ಅನ್ನು ಸಹ ಈ ಕಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2me is equal to m² v² ಅಂತ ಬಂದಿರುತ್ತೆ. ಆ ಸ್ಕ್ವೇರನ್ನು ಈ ಕಡೆ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 2me ಅಂತ ಬರುತ್ತೆ. ನಾವು ಹಿಯರ್ ಇಫ್ ಯು ರೈಟ್ ದ್ಯಾಟ್ ಇನ್ ಪ್ಲೇಸ್ ಆಫ್ mv ನೀವೇನಾದರೂ 2me ಬರೆದ್ರೆ ಅಂಡರ್ ದಿ ರೂಟ್ ಯು ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 2me. ಅಗೇನ್ ಇನ್ನೂ ಒಂದು ಥರ ಬರೀಬೋದು. ಯಾವುದು? h/2m. ಈ ಒಂದು ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬರೆದ್ರೆ EV ಅಂತ ಬರುತ್ತೆ. ಓಕೆ, ಸೊ ದೀಸ್ ಆರ್ ದಿ ಡಿಫರೆಂಟ್ ಫಾರ್ಮುಲೆ ಫಾರ್ ಡಿ ಬ್ರೋಗ್ಲೆ ವೇವ್ ಲೆಂತ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/p ಆ್ಯಂಡ್ ದಟ್ ಈಸ್ ಈಕ್ವಲ್ ಟು h/mv, ದಟ್ ಈಸ್ ಈಕ್ವಲ್ ಟು h/ಸ್ಕ್ವೇರ್ ರೂಟ್ ಆಫ್ 2me ಆ್ಯಂಡ್ ದಟ್ ಈಸ್ ಈಕ್ವಲ್ ಟು h/ಸ್ಕ್ವೇರ್ ರೂಟ್ ಆಫ್ 2mev. ಓಕೆ, ಸೊ ಈಗ ಆ ಒಂದು ಬೇಸಿಸ್ ಮೇಲೆ ಯಾವುದು ಕರೆಕ್ಟು? ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್, ದಿ ರಿಲೇಷನ್ ಬಿಟ್ವೀನ್ ದಿ ಮಾಸ್ ನಂಬರ್ ಆ್ಯಂಡ್ ರೇಡಿಯಸ್ ಆಫ್ ದಿ ನ್ಯೂಕ್ಲಿಯಸ್ ಈಸ್. ಓಕೆ, ಹಿಯರ್ ಲೆಟ್ ಮಿ ಡಿರೈವ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ನೀವು 3 ಮಾರ್ಕ್ಸು ಸಹ ಇದು ಬರಬಹುದು. ಹಿಯರ್ ದಿ ವಾಲ್ಯೂಮ್ ಆಫ್ ದಿ ಸ್ಪಿಯರ್, ವಾಲ್ಯೂಮ್ ಆಫ್ ದಿ ನ್ಯೂಕ್ಲಿಯಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್ ನಂಬರ್. ಇದು ತುಂಬ ಜನ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ. ಆಯಿತಾ? ಇಲ್ಲೊಂದು ನ್ಯೂಕ್ಲಿಯಸ್ ಇದೆ ಅಂತಂದರೆ ನ್ಯೂಕ್ಲಿಯಸ್ ಸೈಜ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅದರಲ್ಲಿರುವಂಥ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಟ್ ಮಿ ಕನ್ಸಿಡರ್ ದೆರ್ ಆರ್ ಫ್ಯೂ ಪ್ರೋಟಾನ್ಸ್ ಆ್ಯಂಡ್ ಫ್ಯೂ ನ್ಯೂಟ್ರಾನ್ಸ್. ಆಯಿತಾ? ಸೊ ನಮ್ಮ ಎ ವಿಲ್ ಗಿವ್ ಯು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಲ್ವಾ? ಸೊ ಈ ಒಂದು ನ್ಯೂಕ್ಲಿಯಸ್ ಎಷ್ಟು ದಪ್ಪ ಇದೆ, ಎಷ್ಟು ವಾಲ್ಯೂಮ್ ಇದೆ ಅಂತಂದರೆ ದಟ್ ಈಸ್ all and sole dependent on number of neutrons and protons in it. ಸೊ ಅದನ್ನು ಈ ಥರ ಬರೀಬೋದು. ಸೊ ಸಿನ್ಸ್ ದಿ ನ್ಯೂಕ್ಲಿಯರ್ ಸೈಜ್ ಈಸ್ ದಿ ಶೇಪ್ ಈಸ್ ಸ್ಪೆರಿಕಲ್, ಸೊ ಅದಕ್ಕೋಸ್ಕರ ವಾಲ್ಯೂಮ್ ಯಾವ ರೀತಿ ಬರೀಬೋದು? 4/3 πr³ ಅಂತ ಬರಿತೀವಿ. πr³ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ. ಈಗ 4/3 π ಬಿಟ್ಬಿಡ್ತೀನಿ. ಸೊ ಐ ವಿಲ್ ಬಿ ಹ್ಯಾವಿಂಗ್ r³ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ, ಅಥವಾ r ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು a⁻1/3 ಅಥವಾ ಕ್ಯೂಬ್ ರೂಟ್ ಅಂತ ಬರೀಬೋದು. ಸೊ ವಿತ್ ದಿಸ್ ಯು ಕ್ಯಾನ್ ಸೇ ವಾಟ್ ಈಸ್ ದಟ್? ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. Okay, next we have the reverse bias diode is. So here we have two cases. One is xenon diode and second one is photodiode. ಎರಡೂ ಸಹ ಏನು ರಿವರ್ಸ್ ಬಯಾಸಲ್ಲಿ ವರ್ಕ್ ಆಗುತ್ತೆ. LED ಬಂದ್ಬಿಟ್ಟು ಫಾರ್ವರ್ಡ್ ಬಯಾಸಲ್ಲಿ ವರ್ಕ್ ಆಗುತ್ತೆ. ಸೊ ಹಿಯರ್ ಬೋತ್ ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಅದಕ್ಕೋಸ್ಕರ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಸೊ ಇಲ್ಲಿ ಆಲ್ರೆಡಿ ಆನ್ಸರ್ಸ್ ಬರೆದುಬಿಟ್ಟಿದ್ದಾರೆ. ಇಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡೋಣ. ಆಯಿತಾ? ದಿ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಅಥವಾ
giving charge to a body or removing charge to a body from a body is called electrification. Okay, electrification. Okay, simple. Dash materials are preferred for permanent magnets. So it's already known thing. Ferromagnetic materials, we have already studied about paramagnetic materials, ferromagnetic materials and diamagnetic materials. ಆಯ್ತಾ, ferromagnetic materials ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ, ಜಸ್ಟ್ ಲೈಕ್ ಐರನ್. ಓಕೆ, ಸೆಕೆಂಡ್ ಒನ್. ಸೊ ಇಲ್ಲಿ 2 ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್, ದಿ ಫೆನಾಮಿನನ್ ಬೈ ವಿಚ್ ದಿ ವೈಬ್ರೇಷನ್ ಆಫ್ ವೇವ್ಸ್ ಇನ್ ಎ ಬೀಮ್ ಈಸ್ ರೆಸ್ಟ್ರಿಕ್ಟೆಡ್ ಫಾರ್ ಪರ್ಟಿಕ್ಯುಲರ್ ಪ್ಲೇನ್ ಈಸ್ ಕಾಲ್ಡ್. ಇದು ನಿಮಗೆ ಪೊಲರೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ದಿ ಕನ್ವರ್ಷನ್ ಆಫ್ ಪ್ಲೇನ್ ಅನ್ಪೊಲರೈಸ್ ಲೈಟ್ ಟು ಪ್ಲೇನ್ ಪೊಲರೈಸ್ಡ್ ಲೈಟ್ ಇಸ್ ಕಾಲ್ಡ್ ಪೊಲರೈಸೇಷನ್. ಅಲ್ಲಿ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ವೈಬ್ರೇಟ್ ಆಗ್ತಾ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಪೊಲರೈಸೇಷನ್. ಓಕೆ, ಹಿಯರ್ ವಿ ಗೆಟ್ ದಿ ಆನ್ಸರ್ ಆ್ಯಸ್ ಪೊಲರೈಸೇಷನ್. ಆಯಿತಾ? ಓಕೆ, ನೆಕ್ಸ್ಟ್, ದಿ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನ್ಯೂಟ್ರಾನ್ ನಂಬರ್ ಆರ್ ಕಾಲ್ಡ್ ಐಸೋಟೋನ್ಸ್. ನ್ಯೂಟ್ರಾನ್ ನಂಬರ್ ಇದ್ದರೆ ಐಸೋಟೋನ್ಸ್. ಆಯಿತಾ? ಹೇಗೆ ಇದು? ಇಲ್ಲಿ ನ್ಯೂಕ್ಲಿಯೈ ಅನ್ನೋ ಕಾನ್ಸೆಪ್ಟಲ್ಲಿ ಈ ಒಂದು ಕ್ವಶನ್ ಬರುತ್ತೆ. ಇದರಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ನು ಐಸೋಟೋನ್ ಅಥವಾ ಫಸ್ಟು ಟೋಪ್ಸ್ ಅಂತ ಬರೀತೀನಿ, ಐಸೋಟೋಪ್ಸು. ಸೆಕೆಂಡ್ ಒನ್ನು ಐಸೋಬಾರ್ಸ್ ಅಂತ ಬರುತ್ತೆ. ಥರ್ಡ್ ಒನ್ನು ಐಸೋಟೋನ್ಸ್. ಓಕೆ, ಈ ಮೂರನ್ನು ನೆನ್ಪಿಟ್ಕೊಳ್ಳಿ, ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್. ಈ ಐಸೋಟೋಪ್ಸಲ್ಲಿ ಏನಾಗುತ್ತೆ, ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ, ನಂಬರ್ ಆಫ್ ಪ್ರೋಟಾನ್ ಸೇಮ್. ಐಸೋಬಾರ್ಸಲ್ಲಿ ಪ್ರೋಟಾನ್ ನಂಬರ್ ಪ್ಲಸ್ ನ್ಯೂಟ್ರಾನ್ ನಂಬರ್ ಎರಡನ್ನೂ ಜಾಯಿನ್ ಮಾಡಿದ್ರೆ ಸೇಮ್ ಇರುತ್ತೆ. ಸೊ ದಟ್ ಈಸ್ ಎ ಈಸ್ ಸೇಮ್. ಐಸೋಟೋನ್ಸಲ್ಲಿ ನೋಡಿ, ಇಲ್ಲಿ ಎನ್ ಇರಿದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಎನ್ ಇದ್ದರೆ ನ್ಯೂಟ್ರಾನ್ ನಂಬರ್ ಇಸ್ ಸೇಮ್. ಐಸೋಟೋನಲ್ಲಿ ಎನ್ ಇಲ್ಲ, ಐಸೋಬಾರ್ಸಲ್ಲಿ ಇಲ್ಲ, ಐಸೋಟೋಪ್ಸಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಹಿಂಟನ್ನು ನೆನ್ಪಿಟ್ಕೊಂಡು ಟೋನಲ್ಲಿ ಎನ್ ಇರೋದ್ರಿಂದ ನ್ಯೂಟ್ರಾನ್ ನಂಬರ್ ಇಸ್ ಸೇಮ್. ಓಕೆ, ಸೊ ವಿತ್ ದಿಸ್ ವಿ ಕ್ಯಾನ್ ಸೇ ದಿ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನ್ಯೂಟ್ರಾನ್ ನಂಬರ್ ಐಸೋಟೋನ್ ಅಂತ ಕರಿತೀವಿ. ನೆಕ್ಸ್ಟ್, ಡ್ಯಾಶ್ ಈಸ್ ದ ಡಿವೈಸ್ ವಿಚ್ ಕನ್ವರ್ಟ್ ದಿ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಸೋಲಾರ್ ಎನರ್ಜಿ, ಸೋಲಾರ್ ಸೆಲ್ಸ್ ತುಂಬ ಜನ ಯೂಸ್ ಮಾಡ್ತಾ ಇರ್ತೀವಿ. ಸೊ ದಟ್ ಈಸ್ ವಾಟ್ ಈಸ್ ದಟ್? ಸೋಲಾರ್ ಸೆಲ್. ಬೈ ಲುಕಿಂಗ್ ಅಟ್ ದಿ ಆನ್ಸರ್ ಇಟ್ಸ್ ಆಫ್ ವಿ ಕ್ಯಾನ್ ರೈಟ್. ಇಲ್ಲಿ ಸೋಲಾರ್ ಸೆಲ್ ಅಂತಿದೆ, ಇಲ್ಲಿ ಸೋಲಾರ್ ಎನರ್ಜಿ ಅಂತಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ನೆಕ್ಸ್ಟ್ ಕ್ವಶನ್ ಪೇಪರ್.